ತುಮಕೂರಿಗೆ ನಾನು ತುಂಬ ಹಳಬ. ಅದೆಷ್ಟು ಹಳಬನೋ ನನಗೇ ಗೊತ್ತಿಲ್ಲ. ನನ್ನನ್ನು ಕುರಿತು ಜನಗಳು ತುಮಕೂರಿನ ಪ್ರಾಚೀನ ಮಠಗಳಲ್ಲಿ ಒಂದು ಎಂದು ಹೇಳುವುದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಮಹಾಭಾರತದ ಪಾಂಡವರು ವನವಾಸ ಅಜ್ಞಾತವಾಸದಲ್ಲಿದ್ದ ಹಾಗೆ ನಾನು ಸಹ ವನವಾಸ ಅಜ್ಞಾತವಾಸದಲ್ಲಿದ್ದೆ. ತುಮಕೂರಿನ ಪಾಳು ಬಿದ್ದ ಮಠಮಾನ್ಯಗಳಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿತ್ತು. ತುಮಕೂರಿನ ಹೃದಯ ಭಾಗದಲ್ಲಿದ್ದರೂ ತುಮಕೂರಿನ ಜನಗಳಿಗೇನೆ ನಾನು ಅಪರಿಚಿತನಾಗಿದ್ದೆ. ನಾನು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲ ದೃಷ್ಟಿಗಳಿಂದಲೂ ಮೌನ ಗೌರಿಯಾಗಿದ್ದೆ. ಲಿಂಗೈಕ್ಯ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳು ನನ್ನ ಉಸ್ತುವಾರಿಯನ್ನು ನೋಡಿಕೊಂಡಿದ್ದಾಗ ಧಾರ್ಮಿಕವಾಗಿ ಒಂದಷ್ಟು ಜನಗಳಿಗೆ ನಾನು ಆಪ್ತನಾಗಿದ್ದೆ, ಆತ್ಮೀಯವಾಗಿದ್ದೆ. ಅವರು ಇಲ್ಲದ ಮೇಲೆ ನನ್ನಲ್ಲಿ ಏನೂ ಇಲ್ಲವಾಯಿತು. ನಾನು ತುಮಕೂರಿನ ಇತಿಹಾಸದ ಗರ್ಭವನ್ನು ಸೇರಿಕೊಂಡೆ. ಕಾಲಚಕ್ರ ಉರುಳಿಕೊಂಡಿರುತ್ತದೆ. ಅದು ಒಂದೇ ತೆರನಾಗಿ ಇರುವುದಿಲ್ಲ. ಅದು ನನಗೂ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ಕಾಲಚಕ್ರವು ಅಟ್ಟವನ್ನು ಬೆಟ್ಟವಾಗಿಸುತ್ತದೆ, ಬೆಟ್ಟವನ್ನು ಅಟ್ಟವಾಗಿಸುತ್ತದೆ. ಆ ದಿನ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅದು 1996 ಫೆಬ್ರವರಿ 12. ನನ್ನ ವನವಾಸ ಮತ್ತು ಅಜ್ಞಾತವಾಸದ ಅವಧಿ ಮುಗಿದು ಹೋದ ದಿನ. ನನಗೆ ಶುಕ್ರ ದೆಸೆ ಕುಲಾಯಿಸಿದ ದಿನ. ನನ್ನ ಸುವರ್ಣ ಯುಗ ಪ್ರಾರಂಭವಾದ ದಿನ. ಉತ್ತರ ಕರ್ನಾಟಕದಿಂದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ತುಮಕೂರಿಗೆ ಆಗಮಿಸಿದ ದಿನ. ಅವರು ಅಜ್ಞಾತವಾಗಿದ್ದ ಪಾಳು ಬಿದ್ದಿದ್ದ ನನ್ನನ್ನು ಒಪ್ಪಿಕೊಂಡು ಅಪ್ಪಿಕೊಂಡ ದಿನ. ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಬಹುದೊಡ್ಡ ವಿದ್ಯಾವಂತರು. ಅವರು ನನ್ನನ್ನು ಒಪ್ಪಿಕೊಂಡದ್ದೇ ಒಂದು ಬಹುದೊಡ್ಡ ಸೋಜಿಗದ ವಿಷಯವಾಗಿದೆ. ನಮ್ಮ ಸ್ವಾಮೀಜಿಯವರು ವಿದ್ಯೆಯಲ್ಲೂ ಕಮ್ಮಿ ಇಲ್ಲ, ಡಿಗ್ರಿಯಲ್ಲೂ ಕಮ್ಮಿ ಇಲ್ಲ. ಅವರು ಮೂರು MA ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯವು ಅವರಿಗೆ ಬಂಗಾರದ ಪದಕವನ್ನು ಕೊಟ್ಟು ಗೌರವಿಸಿದೆ. ನಮ್ಮ ಸ್ವಾಮಿಗಳು ಸಂಸ್ಕೃತದಲ್ಲಿ PhD ಮಾಡಿದ್ದಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಅವರು LLB ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಯವರು ವಿದ್ಯೆಗೂ ಸೈ, ಡಿಗ್ರಿಗೂ ಸೈ ಎನ್ನುವ ಲೆಕ್ಕದಲ್ಲಿದ್ದಾರೆ. ನಮ್ಮ ಸ್ವಾಮೀಜಿಯವರು ಜ್ಞಾನ ಭಂಡಾರ. ಬಹಳಷ್ಟು ಜನಗಳು ಅವರನ್ನು ಸರಸ್ವತಿ ಪುತ್ರ ಎಂದು ಕರೆಯುತ್ತಾರೆ. 25 ವರ್ಷಗಳಿಂದ ನಾನು ಈ ಮಾತನ್ನು ಕೇಳುತ್ತಲೇ ಬಂದಿದ್ದೇನೆ. ನಮ್ಮ ಸ್ವಾಮೀಜಿಯವರಿಗೆ ತಾಯಿ ಶಾರದೆ ಒಲಿದಿದ್ದಾಳೆ. ಅವರು ಬರೆದದ್ದೆಲ್ಲ ಸಾಹಿತ್ಯವಾಗುತ್ತದೆ. ಅವರು ಬರೆದದ್ದೆಲ್ಲ ಸಾರಸ್ವತವಾಗುತ್ತದೆ. ಉತ್ತರ ಕರ್ನಾಟಕದಿಂದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯರನ್ನು ಕರೆತರುವಲ್ಲಿ ತುಮಕೂರಿನ ಗಣ್ಯಮಾನ್ಯರುಗಳಾದ ಶ್ರೀ N ಜಗದೀಶಾರಾಧ್ಯರು, ಶ್ರೀ CV ಮಹದೇವಯ್ಯನವರು, ಲಿಂಗೈಕ್ಯರಾದಂತಹ ಶ್ರೀ BS ಬಾಳಯ್ಯನವರು, ಲಿಂಗೈಕ್ಯರಾದಂತಹ ಶ್ರೀ C ವೀರಭದ್ರಯ್ಯನವರು, ಲಿಂಗೈಕ್ಯ ಶ್ರೀ CL ಶಿವಣ್ಣನವರು, ಶ್ರೀ GS ಪರಮಶಿವಯ್ಯನವರು, ಲಿಂಗೈಕ್ಯ ಶ್ರೀ NR ರೇವಣ್ಣನವರು, ಲಿಂಗೈಕ್ಯ ಶ್ರೀ TC ವೃಷಭೇಂದ್ರಪ್ಪನವರು, ಲಿಂಗೈಕ್ಯ ಶ್ರೀ TR ಜಯಪ್ರಕಾಶ್ ರವರು ಮತ್ತು ಮಾತೃಶ್ರೀ ದಾಕ್ಷಾಯಣಮ್ಮನವರು ಇವರೇ ಮೊದಲಾದವರು ಅಹಂ ಭೂಮಿಕೆಯನ್ನು ವಹಿಸಿದವರು. ಸ್ವಾಮೀಜಿಗಳನ್ನು ತುಮಕೂರಿಗೆ ಕರೆತರುವಲ್ಲಿ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯು ಕೂಡ ಆಸಕ್ತಿಯನ್ನು ವಹಿಸಿತು. 1996 ಆ ಕಾಲದಲ್ಲಿ ಶ್ರೀ TK ನಂಜುಂಡಪ್ಪನವರು ವೀರಶೈವ ಸಮಾಜದ ಅಧ್ಯಕ್ಷರಾಗಿದ್ದರು ಮತ್ತು ಶ್ರೀ TS ಓಹಿಲೇಶ್ವರ್ ರವರು ಸಮಾಜದ ಕಾರ್ಯದರ್ಶಿಯಾಗಿದ್ದರು. ಪರಮ ಪೂಜ್ಯ ಸ್ವಾಮೀಜಿಗಳ ಆಗಮನವಾಗುತ್ತಲೇ ನನ್ನ ಮಠದಂಗಳದಲ್ಲಿ ವಿಶೇಷ ಸಂಚಲನ ಉಂಟಾಯಿತು. ಈ ಮೊದಲು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಎಂಬುವಂತಿದ್ದ ನಾನು ಆಟಕ್ಕೂ ಉಂಟು ಲೆಕ್ಕಕ್ಕೂ ಉಂಟು ಎನ್ನುವಂತಾಯಿತು. ತುಮಕೂರಿನ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮುಖ್ಯವಾಹಿನಿಯಲ್ಲಿ ನನ್ನನ್ನು ಗಣನೆಗೆ ತೆಗೆದುಕೊಳ್ಳುವಂತಾಯಿತು. ಪರಮ ಪೂಜ್ಯ
ತ್ರಿವಿಧ ದಾಸೋಹಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರಿಗೆ ನಮ್ಮ ಸ್ವಾಮೀಜಿಗಳನ್ನು ಕಂಡರೆ ತುಂಬಾ ಪ್ರೀತಿ. ಹಿರೇಮಠದ ಕರ್ತೃ ಸನ್ನಿಧಾನ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಗರ್ಭಗುಡಿಯ ಗೋಪುರಕ್ಕೆ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರೇ ಕಳಶವಿಟ್ಟರು. ತುಮಕೂರಿನ ಜನಗಳು ನಮ್ಮ ಸ್ವಾಮೀಜಿಗಳ ಮೇಲೆ ನಿಷ್ಕಲ್ಮಶ ಪ್ರೀತಿ ವಿಶ್ವಾಸವನ್ನು ಧಾರೆ ಎರೆದರು. ಜನಗಳು ಜಾತ್ಯಾತೀತವಾಗಿ ನಮ್ಮ ಸ್ವಾಮಿಗಳನ್ನು ಪ್ರೀತಿಸಿದರು ಮತ್ತು ಗೌರವಿಸಿದರು. ಜನಗಳು ಸಿದ್ಧಗಂಗೆಯ ಹಿರಿಯ ಶ್ರೀಗಳನ್ನು ಭಾವಿಸುವಷ್ಟೇ ನಮ್ಮ ಶ್ರೀಗಳನ್ನು ಕೂಡ ಭಾವಿಸಿದರು. ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಹಿರೇಮಠವಾದ ನನ್ನನ್ನು ಅಭಿಮಾನಿಸತೊಡಗಿದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಿರಂತರವಾಗಿ ಅನ್ನದಾಸೋಹವು ನಡೆದುಕೊಂಡಿದ್ದರೆ ತುಮಕೂರಿನ ಹಿರೇಮಠದಲ್ಲಿ ನಿರಂತರವಾಗಿ ಜ್ಞಾನ ದಾಸೋಹ ನಡೆದುಕೊಂಡಿರುತ್ತದೆ ಎಂದು ಜನಗಳು ಹೇಳುವುದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಹಿರೇಮಠವು ಹೆಸರಿಗೆ ತಕ್ಕ ಹಾಗೆ ಹಿರಿಯ ಮಠವೇ ಸರಿ ಎಂದು ಜನಗಳು ಹೇಳಿದಾಗ ನನಗೆ ಎದೆ ತುಂಬಿ ಹಾಡುವಂತಾಗುತ್ತದೆ. ಜನರ ಮಾತಿನಂತೆಯೇ ಹಿರೇಮಠವಾದ ನಾನು ಜನರ ಸಹೃದಯ ಮನಸ್ಸಿನ ಶುಭ ಹಾರೈಕೆಯೊಂದಿಗೆ ಹಿಗ್ಗಿ ನುಗ್ಗಿ ಹಳೆ ನಿಜಗಲ್ಗೆ ತಲುಪಿದ್ದು ಒಂದು ಅವಿಸ್ಮರಣೀಯ ಕ್ಷಣವೇ ಸರಿ. ನಮ್ಮ ಸ್ವಾಮಿಗಳನ್ನು ಕಾಣಲು ಬಂದ ಅದೆಷ್ಟೋ ಜನರನ್ನು ನನ್ನಲ್ಲಿ ಒಂದೆರಡು ದಿನಗಳು ಉಳಿಸಿಕೊಳ್ಳಲಾಗುತ್ತಿಲ್ಲ ಎಂದು ಕೊರಗದ ದಿನವೇ ಇರದಾದ ಕಾಲಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯ ಕಾರುಣ್ಯವಾದಂತೆ ವೀರಭದ್ರ ನಿಂತ ಸ್ಥಳಕ್ಕೆ ನನ್ನನ್ನು ವಿಸ್ತರಿಸುವಂತಾಗಿದ್ದು ನನಗೆ ಪರಮಾನಂದದಾಯಕವಾಗಿದೆ. ನಮ್ಮ ಗುರುಗಳನ್ನು ಹರಸಿ ಬರುವವರನ್ನು ಸತ್ಕರಿಸುವ ಸೌಭಾಗ್ಯ ನನಗೆ ದೊರೆತಿದೆ. ಅದು 2016 ಡಿಸೆಂಬರ್ 22 ನನ್ನ ಮತ್ತೊಂದು ಅದೃಷ್ಟ ಬಾಗಿಲನ್ನು ತೆರೆಯಲು ಸಿದ್ಧವಾದ ದಿನವದು. ಅಂದು ಪರಮ ಪೂಜ್ಯ ಸಿದ್ಧಗಂಗೆಯ ಸಿದ್ಧಿ ಪುರುಷರಾದ ಶಿವಕುಮಾರ ಶ್ರೀಗಳವರ ಪಾದ ಪೂಜೆಯೊಂದಿಗೆ ನನ್ನ ಕನಸು ನನಸಾಗಲು ಶಕ್ತಿ ದೊರೆಯಿತು. ನೂರಾರು ಸದ್ಭಕ್ತರ ಸಮ್ಮುಖದಲ್ಲಿ ನಡೆದ ಆ ಕಾರ್ಯಕ್ರಮ ಅವಿಸ್ಮರಣೀಯ. ಆ ಆಶೀರ್ವಾದದ ಫಲವೇ ಇಂದು ನಿಮ್ಮೆಲ್ಲರನ್ನು ಈ ವೇದಿಕೆಯ ಮೂಲಕ ನೋಡುವ ಸೌಭಾಗ್ಯ ನನ್ನದಾಯಿತು. ನನ್ನ ಬಹುವರ್ಷಗಳ ಕನಸು ಇಂದು ನನಸಾಯಿತು. ನಾನು ನಿಮ್ಮೆಲ್ಲರನ್ನು ಕಂಡು ಬಹಳ ಸಂತೋಷಗೊಂಡಿರುವೆ. ನಮ್ಮ ಗುರುಗಳು ನನ್ನನ್ನು ಈ ಸ್ಥಳದಲ್ಲಿ ತಪೋವನವೆಂದು ಕರೆದು ವಿಸ್ತರಿಸಿ ನನ್ನನ್ನು ಈ ಸ್ಥಳದಲ್ಲಿ ವ್ಯಾಖ್ಯಾನಿಸಿರುವುದು ಹೀಗೆ: ಕಲಿಯುವುದಕ್ಕೆ ಸಿದ್ಧ, ಕಲಿಸೋದಕ್ಕೂ ಬದ್ಧ. ಇದು ತಪೋವನದ ಘೋಷವಾಕ್ಯ. ಸಾವಧಾನ, ಅವಧಾನ, ಸಮಾಧಾನ, ವ್ಯವಧಾನ, ಅನುಸಂಧಾನ ಇವು ತಪೋವನದ ಪಂಚ ಮಾರ್ಗಸೂಚಿಗಳು. ಬಾಗು, ನೀಗು, ಮಾಗು, ದೇವರಾಗು ಇದು ತಪೋವನದ ತತ್ವಬೋಧ. ಧ್ಯಾನ, ಚಿಂತನ, ಅಧ್ಯಯನ, ಅಧ್ಯಾಪನ, ಆತ್ಮಾವಲೋಕನ ಇವು ತಪೋವನದ ಪಂಚಶೀಲಗಳು. ಜನಗಳ ಭೌತಿಕವನ್ನು ಶ್ರೀಮಂತಿಸೋದು ತಪೋವನದ ಉದ್ದೇಶವಲ್ಲ. ಜನಗಳ ಭೌತಿಕವನ್ನು ಶ್ರೀಮಂತಿಸೋದು ತಪೋವನದ ಉದ್ದೇಶ. ಅತ್ತ ಶಿವಗಂಗೆ, ಇತ್ತ ಸಿದ್ಧಗಂಗೆ, ಇವುಗಳ ಮಧ್ಯದಲ್ಲಿ ಹರಿಯಲಿದೆ ತಪೋವನದಲ್ಲಿ ಜ್ಞಾನಗಂಗೆ ಮತ್ತು ಧ್ಯಾನಗಂಗೆ. ಅತ್ತಣ ಶಿವಗಂಗೆ ದಕ್ಷಿಣ ಕಾಶಿ, ಇತ್ತಣ ಸಿದ್ಧಗಂಗೆ ದಾಸೋಹ ಕಾಶಿ. ಇವೆರಡರ ಮಧ್ಯದಲ್ಲಿರುವ ತಪೋವನವು ಆಗಲಿದೆ ಜ್ಞಾನ, ವಿಜ್ಞಾನ, ಧ್ಯಾನ ಕಾಶಿ. ತಪೋವನ ಮತ್ತು ತಪೋವನದ ಫಿಲಾಸಫಿ ಸಿದ್ಧಾಂತವು ವಸ್ತು, ಕಾಲ, ದೇಶಾತೀತವಾದರೂ ರಾಷ್ಟ್ರ ಮತ್ತು ರಾಷ್ಟ್ರೀಯತೆ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗೆ ತಪೋವನವು ಮೊದಲ ಆದ್ಯತೆಯನ್ನು ಕೊಟ್ಟುಕೊಂಡಿರುತ್ತದೆ. ತಪೋವನವು ಪಕ್ಷಾತೀತ ಮತ್ತು ಜಾತ್ಯತೀತ. ಎಲ್ಲಕ್ಕೂ ಮಿಗಿಲಾಗಿ ತಪೋವನವಿದು ಸ್ಪರ್ಧಾತೀತ. ನಾವು ನೀವುಗಳು ಸ್ಪರ್ಧಿಯಾದರೆ, ಪರಸ್ಪರ ಸ್ಪರ್ಧಿಗಳಾದರೆ ಅದು ಲೌಕಿಕ. ನಾವು ನೀವುಗಳು ಸ್ಪರ್ಧಾತೀತರಾದರೆ ಅದು ಅಲೌಕಿಕ. ತಪೋವನವು ನಿಮಗೆ ಸ್ಪರ್ಧೆಯ ಪಾಠ ಮಾಡುವುದಿಲ್ಲ. ತಪೋವನವು ನಿಮ್ಮನ್ನೆಲ್ಲ ಸ್ಪರ್ಧಾತೀತರನ್ನಾಗಿಸಲು ಇಚ್ಛಿಸುತ್ತದೆ. ಪುನರಾವರ್ತನೆಗಾಗಿ
ತಪೋವನವಲ್ಲ, ಪರಿವರ್ತನೆಗಾಗಿ ತಪೋವನ. ಹೀಗೆ ಹಲವಾರು ರೀತಿಯಲ್ಲಿ ನನ್ನನ್ನು ನಮ್ಮ ಗುರುಗಳು ವ್ಯಾಖ್ಯಾನಿಸಿದ್ದಾರೆ. ಒಟ್ಟಾರೆ ಪರಮ ಪೂಜ್ಯರ ಮಾತಿನಂತೆ ನನ್ನನ್ನು ನಾನು ರೂಪಿಸಿಕೊಂಡಿದ್ದೇನೆ. ಜ್ಞಾನ ವಿಜ್ಞಾನ ಧ್ಯಾನ ಮನಸ್ಕರನ್ನು ನಾನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸುತ್ತಿದ್ದೇನೆ.